ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗುಡ್ ಮಾರ್ನಿಂಗ್ ಫ್ರಮ್ ಮುಂಬೈ. ನಾವು ಎಕ್ಸಾಕ್ಟಾಗಿ ರೂಮ್ ಚೆಕ್ಔಟ್ ಮಾಡಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಇವಾಗ ನಾವು CSMT ರೈಲ್ವೆ ಸ್ಟೇಷನ್ ಹೋಗ್ತಾಯಿದ್ವಿ. ಮುಂಬೈ ಬಂದಾಗಿಂದ ಸುಮಾರಷ್ಟು ದಿನ ತುಂಬ ಹಾಗೆ ಇರಬೇಕು. ಸರಿ ಇರಿ, ಊಬರ್ ಬುಕ್ ಮಾಡಿದ್ವಿ, ಕಾರ್ ಬಂದಿದೆ ನಮ್ಮದು. ಗೈಸ್, ತುಂಬ ದಿನದಿಂದ ಮುಂಬೈಗೆ ಬಂದಾಗ ಛತ್ರಪತಿ ಶಿವಾಜಿ ರೈಲ್ವೆ ಸ್ಟೇಷನ್ ಮತ್ತು ಮ್ಯೂಸಿಯಂ ನೋಡಬೇಕನ್ನೋ ಆಸೆ ಇತ್ತು. ಸೊ ಇವಾಗ ಅದನ್ನು ನೋಡೋಕೆ ಹೋಗ್ತಾಯಿದ್ದೀವಿ. ಮುಂಬೈ ಸ್ಟ್ರೀಟ್ಸಲ್ಲಿ ನಡ್ಕೊಂಡು ಸಕ್ಕತ್ತಾಗಿದೆ ವೈಬ್ಸು. ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಿತ್ತು ನೈಟು, ಆದರೂ ಹೆವಿ ಬಿಸಿ ಹೊಡಿತಿದೆ, ಹೆವಿ ಸ್ವೆಟ್ಟು. ಹೋಗೋಣ, ಬೆಳಗ್ಗೆನೇ ಟೀ ಮತ್ತು ಬ್ರೆಡ್ ಆಮ್ಲೆಟ್ ತಿಂದಿದ್ದೀವಿ. ಸೊ ಇಲ್ಲಿಂದ ಹೋಗೋಣ. ಹೆವಿ ಬಿಸಿ. ಗೈಸ್, ಛತ್ರಪತಿ ಶಿವಾಜಿ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬಿಸಿ ಇರೋಕ್ಕಾಗ್ತಾಯಿಲ್ಲ, ಅದು ಮೇಯ್ನು ಪ್ರಾಬ್ಲಮ್ ಆಗ್ತಾಯಿದೆ. ನೋಡ್ಬೋದು, ಇಲ್ಲೇ ಸ್ಟೇಷನ್ ಇದೆ, ಪಕ್ಕದಲ್ಲೆಲ್ಲೋ ಇದೆ. ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೂಪರ್ ಆಗಿದೆ ನೋಡೋಕ್ಕೆ. ನೋಡಿ, ಹಳೇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೂಪರಾಗಿರೋ ರೈಲ್ವೆ ಸ್ಟೇಷನ್ ನೋಡ್ಕೊಂಡು ನಾವು ಬೇರೆ ಕಡೆ ಓಡ್ತಾ ಇದೀವಿ. ಎಲ್ಲೋ ಬೇಕಂತ ಯೋಚನೆ ಮಾಡಿಲ್ಲ, ಇನ್ನೂ ಹೋಗಿ ನೋಡೋಣ. ಸಾಕಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿಂದ ಓಡೋಣ. ಹೆವಿ ಬಿಸ್ತು, ಫುಲ್ ನೆಂದೋಗಿದ್ದೀನಿ ನಾನು. ಏನೋ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹಾಗಾಗಿ ವಡಾಪಾವ್. ಸೊ ಟೇಸ್ಟ್ ಮಾಡೋಕೆ ಇಲ್ಲಿ ಬಂದಿದ್ದೀವಿ. ಇಲ್ಲೇ ರೈಲ್ವೆ ಸ್ಟೇಷನ್ ಆಪೋಸಿಟೇ ಇದೆ. ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟ್. 25 ರೂಪೀಸ್ ಅಷ್ಟು ಒಂದು ವಡಾಪಾವು. ತುಂಬ ಜನ ಬಂದು ಟೇಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾವು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ರೈಸ್ ತುಂಬ ಸಕ್ಕತ್ತಾಗಿ ಕ್ವಾಂಟಿಟಿ ಮಾತ್ರ. ಟೇಸ್ಟ್ ಮಾಡಿ ನೋಡೋಣ. ರೈಸ್ ತುಂಬ ಫೇಮಸ್ ಅಂತ ಈ ವಡಾಪಾವು. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಹೆವಿ ಬಿಸಿ ನೋಡ್ಕೊಂಡು ತಿನ್ನಬೇಕು. ಹೆವಿ ಬಿಸಿ, ನೆಂದು ತಿನ್ಕೊಳ್ಳೋದು ಬಿಸಿಯಲ್ಲಿ ಬಿಸಿ ಮತ್ತೆ ತಿಂತಾಯಿದ್ದೀವಿ. ಅಲ್ಲೂ ಟೇಸ್ಟ್ ಮಾಡ್ತಾಯಿದ್ದೀವಿ. ಹಂಗೈತೆ ನಿಜ. ವರ್ತ್ ಹೇಳ್ಬೇಕಂದ್ರೆ 25 ರೂಪೀಸ್ ಪರವಾಗಿಲ್ಲ, ಸಕ್ಕತ್ತಾಗೇ ಇದೆ. ನೀವು ಟೇಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋದಂತ ಯೋಚನೆ ಮಾಡ್ತೀರಿ. ನೆಕ್ಸ್ಟ್ ಸಿಗೋಣ. ನಿಜ ಕಷ್ಟ ಇಲ್ಲಿ ಬದುಕೋದು. ನೈಟ್ ಅಷ್ಟು ಜೋರಾಗಿ ಮಳೆ ಬಿದ್ರೂ ಹೆವಿ ಬಿಸಿ ಹೊಡಿತಿದೆ. ರೈಲ್ವೆ ಸ್ಟೇಷನಿಂದ ಒಂದು ಫೇಮಸ್ ಆಗಿರೋ ವಡಾಪಾವ್ ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಾದರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಯಲ್ಲಿ ನೋಡೋಣ ಏನೇನು ಸಿಗುತ್ತೆ, ಏನಿಲ್ಲ ಗೊತ್ತಿಲ್ಲ. ಬಟ್ ಸುತ್ತಾಡೋ ಅಂತ ಹೆವಿ ಕಷ್ಟ ಇದೆ. ನಮಗೆಲ್ಲ ಇಲ್ಲಿ ಸೆಟ್ ಆಗಲ್ಲ, ಹೆವಿ ಬಿಸಿ. ಓಹ್, ಆಲ್ರೆಡಿ ನೆಂದೋಗಿದ್ದೀನಿ ನಾನು. ನೋಡ್ಬೋದು ನೀವು, ಸಕ್ಕತ್ತಾಗಿದೆ. ಬಿಲ್ಡಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇವೆಲ್ಲ ಎರಡೂ ಸೂಪರ್ ಆಗಿದೆ. ಅದು ನೋಡಬೇಕಾಗಿತ್ತು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಅದನ್ನು ನೋಡಿದೆ. ಇವಾಗ ನೆಕ್ಸ್ಟ್ ಓಡ್ತಾ ಇದ್ದೀವಿ ಇಲ್ಲಿಂದ ಬೇರೆ ಕಡೆ. ಮುಂಬೈ ಸಿಟಿ ರೌಂಡ್ ಹಾಕೋದೇ ಒಂಥರ ಮಜಾ. ಯಾಕಂದ್ರೆ ನಾವು ಅಂದ್ಕೊಂಡಾಗೆಲ್ಲ ಬರೋಕ್ಕಾಗಲ್ಲ ಇಲ್ಲಿ. A few minutes later. ಗೈಸ್, ನಮಗೆ ಇಲ್ಲಿ ರೌಂಡ್ ಹೊಡೆದು ಹೆವಿ ಟಯರ್ಡ್ ಆಗ್ಬಿಟ್ಟಿದೆ. ಹೆವಿ ಸ್ವೆಟ್ ಬರ್ತಾ ಇದೆ. ಸೊ ಶುಗರ್ ಕ್ಯಾನ್ ಜ್ಯೂಸ್ ಕೊಡೋಣ ಅಂತ ಬಂದಿದ್ದೀವಿ ಇಲ್ಲಿ. ಇಲ್ಲಿ ಕುಡ್ಕೊಂಡು ನೆಕ್ಸ್ಟ್ ಹೋಗೋಣ. ವೆದರ್ ಆಲ್ರೆಡಿ ಬಿಸಿಯಿಂದ ನಾರ್ಮಲ್ ಗಾಳಿ ಸ್ಟಾರ್ಟ್ ಆಗಿದೆ. ಗಾಳಿ ಸ್ಟಾರ್ಟ್ ಆಯ್ತು ಅಂದರೆ ಇಲ್ಲಿ ಮಳೆ ಬೀಳುತ್ತೆ ಲೆಕ್ಕ. ಮಳೆ ಬಿದ್ದರೆ ಸರಿಯಾಗಿ ಬೀಳುತ್ತೆ. ಮಿಡ್ ನೈಟ್ವರೆಗೂ ಜೋರಾಗಿ ಬೀಳ್ತಾನೆ ಇರುತ್ತೆ. ಸೊ ಅಷ್ಟೊಳಗೆ ನಾವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ರೌಂಡ್ ಹಾಕೊಂಡು ನಾವು ರೂಮ್ ಹೋಗಬೇಕು. ಗೈಸ್, ಶುಗರ್ ಕ್ಯಾನ್ ಜ್ಯೂಸ್ ತೊಗೊಂಡಿದ್ದೀವಿ. ಸಕ್ಕತ್ತಾಗಿದೆ. ಐಸ್ ಕ್ಯೂಬ್ಸ್ ಹಂಗಂಗೆ ಯಾಕೆ ಕೊಟ್ಬಿಟ್ರು? ಈ ಬಿಸಿಗೆ ನಿಜವಾಗ್ಲೂ ಸ್ವರ್ಗ ಇದ್ದಂಗೆ ಇದೆ. ತಣ್ಣ ಕುಡಿತಾ ಇದ್ರೆ ಎಲ್ಲರೂ ಡಿಹೈಡ್ರೇಟ್ ಆಗ್ಬಿಟ್ಟಿದ್ದೀವಿ. ನೋಡ್ಬೋದು. A few minutes later. ಒಂದು ಐಟಮ್ ಹುಡ್ಕಕ್ಕೆ ನಾವಿಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಹುಡುಗಿರ್ಗಂತೂ ಹಬ್ಬ. ಇಲ್ಲಿ ಬಂದುಬಿಟ್ರೆ ಹೆವಿ ಗ್ರ್ಯಾಂಡ್ ಡಿಸೈನ್ಗಳು ಸಿಗುತ್ತೆ ಇಲ್ಲಿ. ಮದುವೆ ಫಂಕ್ಷನ್ಸ್ಗಂತೂ ಫಸ್ಟ್ ಕ್ಲಾಸ್. ನನಗೆ ಬೇಕಾಗಿರೋ ಐಟಮ್ ಇಲ್ಲಿಲ್ಲ. ಸೊ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಏನೋ ಚಕ್ಲ ಅಂಗಡಿ ಅಂದ್ಬಿಟ್ರೆ ಯಾವುದೋ, ಯಾವ ಚಕ್ಲ ಅಂಗಡಿನ ಗೊತ್ತಾಗಿಲ್ಲ. ಇಲ್ಲಿಂದ ಬೇರೆ ಶಾಪ್ ಹೋಗ್ತಾ ಇದ್ದೀನಿ. ಹೆವಿ ಸಮುದ್ರ ಇದ್ದಂಗೆ ಅಷ್ಟು ಬರೀ ಬಟ್ಟೆಗಳೇ ಇಲ್ಲೇ. ಏನೋ ಚಕ್ಲ ಅಂಗಡಿಗೆ ಹೋಗಿ ಅಂದ್ಬಿಟ್ರು. ಸುತ್ತಿನೇ ಸಾಕಾಗ್ತೈತೆ. ಹೆವಿ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಾಯಿದೆ ಇಲ್ಲಿ. ಫೈನಲಿ ಮತ್ತೆ ರೂಮ್ ವಾಪಸ್ ಬಂದಿದ್ದೀವಿ. ವಿಷಯ ಏನಪ್ಪ ಅಂದರೆ, ಬೆಳಗ್ಗೆಯಿಂದ ನಾವು ನೋಡ್ಬೋದು ನೀವು 6.5 ಕಿಲೋಮೀಟ್ರ್ ರೌಂಡ್ ನೋಡಿದ್ದೀವಿ ಬರೀ ವಾಕಲ್ಲೇ. ಅಷ್ಟು ಮಾಡಿ ನಮ್ಮ ಬೇಗ ಐಟಮ್ಸ್ ಏನೂ ಸಿಕ್ಕಿಲ್ಲ. ಏನೋ ಕೆಲವೊಂದು ಐಟಮ್ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಸಂಜೆ ಹೊರಡ್ಬೇಕು. ಅವಾಗ ಹೋಗಿ ನೋಡೋಣ ಕಂಪ್ಲೀಟಾಗಿ. ನೋಡೋಣ. ಮೇಯ್ನಾಗಿ ನಾವು ಹೋಗಿದ್ದೀವಿ ಇವತ್ತು ಬರೀ ಹೋಲ್ಸೇಲ್ ಮಾರ್ಕೆಟ್ ಅದು ಆ್ಯಕ್ಚುಲಿ. ಹುಡುಗರಿಗಂತೂ ಭರ್ಜರಿ ಕಲೆಕ್ಷನ್ನು. ವೆಡ್ಡಿಂಗ್ ಕಲೆಕ್ಷನ್ ಅಂತೂ ಹೇಳೋಂಗಿಲ್ಲ. ಅಷ್ಟು ಸಖತ್ತಾಗಿ ಗ್ರ್ಯಾಂಡಾಗಿರೋ ಡ್ರೆಸ್ಸಸ್ಸು ಅಲ್ಲೂ ಪೀಸಸ್ ಸಿಗುತ್ತೆ.
ಬಟ್ ಇಲ್ಲಿ ತೊಗೊಂಬಂದು ಅಲ್ಲೆಲ್ಲ ಅದೆಲ್ಲ ಸಿಕ್ಕತ್ತೆ, ಇಲ್ಲಿರೋಕೆ ಅದೆಲ್ಲ ಸರಿ. ಇನ್ ಕೇಸ್ ನಾವೇನು ಹೋಲ್ಸೇಲಾಗಿ ತೊಗೊತೀವಿ ಅಂದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗೆ ಬೇಕಾಗಿರೋಂಥ ರೀಟೇಲ್ ಪ್ಲೇಸಸ್ ಯಾವುದೂ ನಾವು ಇನ್ನೂ ಹುಡುಕಿಲ್ಲ. ಹೋಗೋಣ ಮತ್ತೆ ಇನ್ನೂ ಸಂಜೆ. ಇವಾಗ ಪೀಕ್ ಆಗಿದೆ ಬಿಸಿಲಿ, ನಿಜ ಸರಿಯಾಗಿ ಬಿಸಿ ಆಗ್ತಿದೆ. ನೋಡ್ಬೋದು ಕಂಪ್ಲೀಟಾಗಿ ಎಂದೋಗಿದ್ದೀನಿ ನಾನು ಫುಲ್ಲು. ಹ್ಯೂಮಿಡಿಟಿ ಜಾಸ್ತಿ ಇದೆ ಇಲ್ಲಿ ಮೇಯ್ನಾಗಿ, ಯಾಕಂದರೆ ಪಕ್ಕದಲ್ಲೇ ಸಮುದ್ರ ಇರೋದು. ಸೊ ಸಂಜೆ ಹೋಗಿ ರೌಂಡ್ ಹಾಕೊಂಡು ಇಂಡಿಯಾ ಗೇಟ್ ಎಲ್ಲ ನೋಡಿಕೊಂಡು ಸಂಜೆ ನೋಡೋಣ. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಬೇಕು, ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ. ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗೆ ಅಲ್ಲೊಂದು ಸ್ಪೆಷಲ್ ಆಗಿರೋ ಒಂದು ವಡಾಪಾವ್ ತಿಂದ್ವಿ. ಅದು ಬಿಟ್ಟರೆ ರೂಮಲ್ಲಿ ಕಾಫಿ ಮತ್ತು ಒಂದು ಬ್ರೆಡ್ ಆಮ್ಲೆಟ್ ತಿಂದಿದ್ದೀವಿ ಅಷ್ಟೇ. ಅಷ್ಟರಲ್ಲಿ ಇಷ್ಟೆಲ್ಲ ರೌಂಡ್ ಹಾಕಿದ್ದೀವಿ. ಒಂದು 2-3 ವಾಟರ್ ಬಾಟಲ್ ಕುಡಿದಿದ್ದೀವಿ ಅಷ್ಟೇ. ಸೊ ಸಂಜೆ ಸಿಗೋಣ, ಏನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತೀವಿ ಕೂತ್ಕೊಂಡು. A few minutes later. ಗೈಸ್ ಟೈಮ್ ಇವಾಗ 5:30-6 ಗಂಟೆ ಆಗಿದೆ. ನಾವು ಇಲ್ಲಿಂದ ಗೇಟ್ ಆಫ್ ಇಂಡಿಯಾ ಹತ್ರ ಹೋಗೋಣ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀವಿ. ಹೊರಗಡೆ ಬಂದು ನೋಡಿದ್ರೆ ಜೋರು ಮಳೆ, ಹೆವಿ ಟ್ರಾಫಿಕ್ ರೋಡ್ ಬೇರೆ. ನಾವು ಇಲ್ಲಿಂದ ಗೇಟ್ ಆಫ್ ಇಂಡಿಯಾ ಹತ್ರ ಹೋಗಬೇಕು, ಮತ್ತು ಟ್ರೈನಿಂಗು PMC ಹತ್ರ ಹೋಗಬೇಕು. ನೋಡೋಣ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ ಬರೋಕ್ಕೆ. ಇದರೊಳಗೆ ಕ್ಯಾಬ್ ಬರುತ್ತೆ. ಮಳೆ ಬೀಳ್ತಾ ಇರೋದ್ರಿಂದ ಕ್ಯಾಬ್ ಅವರು ಅಲ್ಲಿ ಬ್ರಿಡ್ಜ್ ಹತ್ರ ಬರೋಕ್ಕೆ ಹೇಳಿದರೆ, ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ಗೈಸ್ ಇಲ್ಲಿ ಮುಂಬೈ ಸುತ್ತೋದು ಸುಮ್ಮನೆ ವಿಷಯ ಅಲ್ಲ. ನಾವು ಒಂದು ಕ್ಯಾಬ್ ಹುಡ್ಕೋಕ್ಕೆ ನಮ್ಮ ಕ್ಯಾಬ್ ಹತ್ರ ನಮ್ಮ ಜಾಗ ಹತ್ರ ಬರೋದೇ ಇಲ್ಲ. ಅಲ್ಲಿ ಹೆವಿ ಟ್ರಾಫಿಕ್ ಏರಿಯಾ ಅದು. 1 ಕಿಲೋಮೀಟ್ರ್ ಮೇಲೆ ರೌಂಡ್ ಹಾಕೊಂಡು ಬರ್ತಾಯಿದ್ವಿ. ಅಲ್ಲೆಲ್ಲ ಮುಂದೆ ಇದಂತೆ ಹತ್ಕೊಂಡು ಅಲ್ಲಿಂದ BSC ಹತ್ರ ಹೋಗಬೇಕು ಫಸ್ಟು. ಅದಾದಮೇಲೆ ಗೇಟ್ವೇ ಆಫ್ ಇಂಡಿಯಾ ಹತ್ರ. ಸುತ್ತೋದು ಹೆವಿ ಕಷ್ಟ ಇಲ್ಲಿ. ಬೇಗ ಡಿಹೈಡ್ರೇಟ್ ಆಗ್ತೀವಿ. ರೀಸನ್ ಏನಂದರೆ ಹೆವಿ ಹ್ಯುಮಿಡಿಟಿ ಇಲ್ಲಿ. ಮಳೆ ಇವಾಗ ತಾನೇ ಸಿಕ್ಕಾಪಟ್ಟೆ ಜೋರಾಗಿ ಬಿತ್ತು, ಆದರೂ ಹೆವಿ ಬಿಸಿ ಹೊಡಿತಿದೆ ಇಷ್ಟೊತ್ತಲ್ಲೂ. ನಮ್ಮ ಕ್ಯಾಬ್ ಅಲ್ಲಿದೆ ಗೈಸ್. ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು. ಇಲ್ಲಿ ಹೆವಿ ಜನ ಬರ್ತಾ ಇರ್ತಾರೆ. ಪವನ್ ಏನೋ ಯೋಚನೆ ಮಾಡ್ತಾವನೆ. ಹೆವಿ ಜೋರಾಗಿ ಬರ್ತಾರೆ ಗೈಸ್ ಇಲ್ಲಿ. ಯಾರು ನೋಡಲ್ಲ, ನಾವು ನಿಂತ್ಕೊಬೇಕು, ಇಲ್ಲ ಅಷ್ಟೇ ಮುಗೀತು. ಟಚ್ ಮಾಡಿದ್ರು ಮಾಡಿಬಿಡ್ತಾರೆ. ಹೆವಿ ಸ್ಪೀಡಾಗಿ ಬರ್ತಾರೆ. ಯಾರು ಯೋಚನೆ ಮಾಡಲ್ಲ. ಬರ್ತಾ ಇರೋದು ಒಂದು ಆರನ್ನು ಮಾಡಲ್ಲ. ಪಕ್ಕದಲ್ಲಿ ಯಾರು ಆರನ್ನು ಮಾಡಲ್ಲ ಬಂದರೆ. ಸೊ ಹೆಂಗೋ ಕ್ರಾಸ್ ಮಾಡೋಣ ರೋಡ್ನ, ನೋಡೋಣ ಬಾ. ಹೆವಿ ವರ್ಕ್ಸ್ ಇಲ್ಲಿ. ಸಿಗ್ನಲ್ ಕರೆಕ್ಟ್ ಆಗಂಗಿಲ್ಲ. ಇರೋ ಬಂದಾಗ್ತಾರೆ ಗೈಸ್. ಹಂಗೆ ಭಯಂಕರ ಸ್ಪೀಡಾಗಿರ್ತಾರೆ. ರಚ್ಚಾಗಿರ್ ಸಾಕಂದು ಗುರು. ಕ್ಯಾಬ್ ಇಲ್ಲೇ ಇದೆ, ಹತ್ಕೊಂಡು ಓಡೋಣ. सामने की गली किसको भी पूछ लेने का, मीनारा मस्जिद उसके सामने मीनारा की गली। मस्जिद। हाँ ಇದರ ಎಲ್ಲ ಹತ್ರ ಇರುತ್ತಲ್ಲ ಇಲ್ಲೇ जिधर जिधर से तुम लोग चलते हुए हाँ। उधर से सीधा वो ಅದೇ ನಡ್ಕೊಂಡು ಬಂತೀವಿ ನೋಡಿ. बाजू बाजू उतरोगे। ग्रैंड रोड में नहीं होगा। नहीं ग्रैंड रोड में नहीं है। किससे भी पूछने का चोर बाजार किधर है बता दो। ठीक है। रात को 3 बजे चालू होता है। 3 बजे हाँ बंद कितने बजे होता है? सुबह सुबह 7-8 बजे बंद होता है। ಬೆಳಿಗ್ಗೆ ಚೆಕ್ಔಟ್ ಮಾಡೋಣ ಗೈಸ್, ನೋಡೋಣ ಏನಿರುತ್ತೆ ಅಂದ್ಬಿಟ್ಟು. ಅಲ್ಲೆಲ್ಲ ನಾವು ಬೇರೆ ಜಾಗ ಅಂದ್ಕೊಂಡಿದ್ದೀವಿ. ಸೊ ಅದಲ್ಲೂ ಅಂತೆ ಇವ್ರ ಹತ್ರ ಅಡ್ರೆಸ್ ತಿಳ್ಕೊಂಡಿದ್ದೀವಿ. ಇಲ್ಲೆಲ್ಲೋ ಇರೋದಂತೆ. ನೋಡೋಣ ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗೋದಂತೆ. ಮೇನಾಗಿ ಮೊಬೈಲ್ ಎಲ್ಲ ಹುಷಾರಾಗಿ ಇಟ್ಕೊಬೇಕಂತೆ. ನಮ್ಮ ಮೊಬೈಲ್ ನಮಗೆ ಕಳ್ತಾರೋ ನೋಡಿ ನಮಗೆ ಮಾರ್ತಾರೋ ಅಂಥವ್ರು. ಸೊ ಹುಷಾರಾಗಿರೋಣ, ನೋಡೋಣ ಬೆಳಗ್ಗೆ ಟ್ರೈ ಮಾಡೋಣ ಮ್ಯಾಕ್ಸಿಮಮ್. ಸೊ ಒಳ್ಳೆ ಬಟ್ಟೆಗಳು ಶಾಪಿಂಗ್ ಮಾಡೋಕ್ಕಲ್ಲ ಒಂದು ಜಾಗ ಹೇಳಿದ್ದಾರೆ, ಚರ್ಚ್ ಸ್ಟ್ರೀಟ್ ಹತ್ರ ಏನು ಹೇಳಿದ್ರು. ಅಲ್ಲೋಗಿ ನೋಡೋಣ ಒಂದು ಸಲ, ಟ್ರೈ ಮಾಡೋಣ. ಅಲ್ಲೋಗಿ ಆಗುತ್ತೆ ಇಲ್ವ. ಇವಾಗ ನಾವು ಬೇರೆ ಲೊಕೇಶನ್ ಹೋಗ್ತಿದ್ವಿ, ಅದು ಬೇರೆ ಲೊಕೇಶನಲ್ಲಿದೆ. ಟ್ರೈ ಮಾಡಿ ನೋಡೋಣ ಅಲ್ಲೋಗಿ. ಬಟ್ ಅಲ್ಲಿ ಹೆವಿ ಚೂತ್ಯ ಮಾಡ್ತಾರಂತೆ, ಹೆವಿ ಹುಷಾರಾಗಿರಬೇಕು. ನೋಡೋಣ, ट्राई मारना। स्ट्रीट के लिए आपको यही मिलेगा, रैपिडो, ओला, उबर। चर्च स्ट्रीट के पास इससे अच्छा पैदल है, उससे अच्छा चलते चलते निकल जाना। ये ट्रैफिक ಅಲ್ಲಿ ಹೋಗೋದು ನೋಡ್ಬಿಡ। अच्छा बात ನಾವು ರೆಡಿ ನೆನೆ ಅಲ್ಲೆಲ್ಲ ಒಳ್ಳೆ ಬಟ್ಟೆ ಹಿಡಿದ್ರು, ಅಲ್ಲಿ ಹೋಗೋದೇ ಏನು ಮಾಡೋದು ನೋಡಬೇಕು। फैशन स्ट्रीट है ना? हाँ फैशन स्ट्रीट एफएस बोलते हैं यहाँ पे। एफएस एफएस फैशन स्ट्रीट एफएस बोलते हैं ಅಲ್ಲಿ एफएस ಹತ್ರ ಟ್ರಾಫಿಕ್ ಭಯಂಕರವಾಗಿದೆ, ಪೀಕ್ ಟೈಮ್ ಇದು, ಎಲ್ಲ ಆಫೀಸಿಂದ ಬರೋ ಟೈಮು ಸೇಮ್। ಬೆಂಗಳೂರಲ್ಲಿ ಇದೆ ಟ್ರಾಫಿಕ್ ನೋಡ್ತೀವಿ, ಇಲ್ಲಿದೆ ಟ್ರಾಫಿಕ್ ನೋಡ್ತಾ ಇದ್ವಿ। ಬೆಳಗ್ಗೆಯಿಂದ ಎಲ್ಲರೂ ಆಫೀಸ್ ಬರ್ಬೇಕಾದ್ರೆ ಈ ಕಡೆ ಟ್ರಾಫಿಕ್ ಇರುತ್ತೆ, ಮತ್ತೆ ಎಲ್ಲ ರಿಟರ್ನ್ ಆಗ್ತದೆ, ಹೆವಿ ಟ್ರಾಫಿಕ್ ಇರೋದು ಇದು। ಸೊ ಹಿಂಗೋಗಿ ಒಂದು ರೌಂಡ್ ಎಲ್ಲ ಹಾಕೊಂಡು ಬರೋಣ। ಪೀಕ್ ಟೈಮ್ ಗೈಸ್, सामने वाला बिल्डिंग है ना, ರಿಸರ್ವ್ ಬ್ಯಾಂಕ್ ಮುಂಬೈಯಲ್ಲಿ। ನೋಡೋಣ, ಹೆವಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ, ನೋಡೋಣ ಎಲ್ಲೆಲ್ಲಾಗುತ್ತೆ ಅನ್ನೋ ಗೊತ್ತಿಲ್ಲ, ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಲೂ ಗೊತ್ತಿಲ್ಲ। ಸೊ ಪ್ಲ್ಯಾನ್ ಮಾಡಬೇಕು। ಇವಾಗ ಫಸ್ಟು BSC ಹತ್ರ ಹೋಗೋಣ,
ಸೊ ಅದು ನೋಡ್ಕೊಂಡು ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಹೇಳಿದ್ದಾರೆ, ಅಲ್ಲಿ ಹೋಗಿ FS ನೋಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಬಟ್ಟೆಗೆ ಶಾಪಿಂಗ್ ಚೆನ್ನಾಗಿರೋದು ತೀರಾ ಶಾಪ್ ಮಾಡ್ಕೊಂಡು ಆಮೇಲೆ ರಿಟರ್ನ್ ಎಲ್ಲ ಹೋಗೋದು ಅಂತ ಪ್ಲ್ಯಾನ್ ಮಾಡೋಣ. ಬಟ್ ಹೆವಿ ಡೀಟೇಲ್ಸ್ ಕೊಡ್ತಾರೆ ನಿಜ, ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗೋಕ್ಕೆ. ನೋಡ್ತಾ ಇಲ್ಲ. ರಿಸರ್ವ್ ಬ್ಯಾಂಕ್ ಗೈಸ್, ನಿಮಗೂ ತೋರಿಸ್ತೀನಿ ಬಿಡ್ರಿ ರಿಸರ್ವ್ ಬ್ಯಾಂಕ್ ಆಮೇಲೆ. यहाँ पे पैसा बनता है. ಹಾಂ ಪೈಸಾ ಬಂತೆ ಗೈಸ್, ಕಾಸೆಲ್ಲ ಪ್ರಿಂಟಿಂಗ್ ಅಲ್ಲೇ ಪ್ರಿಂಟ್ ಎಲ್ಲ ಮಾಡ್ತಾರೆ ನೋಡಿ, ಅದೇ ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿ. ओल्ड कस्टम ಇನ್ನೊಂದು ವಾರ लाइब्रेरी. ಹಾಂ यहाँ पे शूटिंग्स वगैरह होता है. ಹಾಂ ನೋಡ್ಬೋದು, ಇದೆಲ್ಲ ಇಲ್ಲೆಲ್ಲ ಶೂಟಿಂಗ್ ಎಲ್ಲ ನಡೆಯುತ್ತೆ ಇಲ್ಲಿ. ಲೈಬ್ರರಿ ಇದೆ, ಶೂಟಿಂಗ್ ಸ್ಪಾಟು ಇದೆ ಇಲ್ಲಿ. ಅಲ್ಲಿ ಬ್ಯಾಕ್ ಸೈಡ್ ನೋಡಿದ್ರು ನೀವು ಬಿಲ್ಡಿಂಗ್ ಅರಲ್ಲ ಅಂತ ಅಮೌಂಟ್ ಎಲ್ಲ ಪ್ರಿಂಟಿಂಗ್ ಆಗೋದು. ಮುಂದೇನು ಆಪೋಸಿಟ್ ರಿಸರ್ವ್ ಬ್ಯಾಂಕು ಇದೆ. ಒಳ್ಳೊಳ್ಳೆ ಸಖತ್ತಾಗಿರೋ ಸ್ಟ್ರೀಟ್ಸ್ ಇದೆ ಇಲ್ಲಿ ಈ ಸೈಡ್ ಅಂತೂ. ಪಕ್ಕದಲ್ಲೆಲ್ಲ ಫೋರ್ಟ್ ಏರಿಯಾನೇ ಇರೋದು. ನೋಡೋಕೆ ತುಂಬ ಮಜಾ ಅನಿಸ್ತಾ ಇದೆ, ಯಾಕಂದ್ರೆ ಕರ ಸುತ್ತಾ ಇದೀವಲ್ಲ ಅದಕ್ಕೆ. ನಡ್ಕೊಂಡು ಬಂದಿದ್ರೆ ಬೇಜಾರಾಗ್ಬಿಟ್ಟಿರೋದು. 2000 years later. ಗೈಸ್, BSC ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಹತ್ರ ನಿಂತ್ಕೊಂಡು ಒಂದು ಟೀನ ಟೇಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ತುಂಬ ದಿನದಿಂದ ಇಲ್ಲೂ ಬರ್ಬೇಕು ಅನ್ಕೊಂಡು ಯಾವಾಗಲೂ ಮೂವಿಯಲ್ಲಿ ಅಲ್ಲಿ ಏನು ನೋಡ್ತಾ ಇದ್ವಿ. ಸೊ ಫೈನಲ್ ಇಲ್ಲಿ ಬರೋ ಟೈಮ್ ಸಿಕ್ತು. ಗೈಸ್, ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ನಮ್ಮ ಅಂಕಲ್ ಇಲ್ಲಿ ಮಂಗಳೂರದವ್ರು ಸಿಕ್ಕಿದ್ದಾರೆ, ನಮ್ಮ ಕನ್ನಡದವರು. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಇಲ್ಲೆಲ್ಲ ಕನ್ನಡದವ್ರು ಸಿಗೋದು ಅಪರೂಪ. ಈಗ ಕನ್ನಡದವ್ರು ಸಿಕ್ಕೋರು ಖುಷಿ ಆಯಿತು. ಅವ್ರು ನೋಡಿ ಇಲ್ಲೂ ಕನ್ನಡದವ್ರು ಇದ್ದಾರೆ ತುಂಬ ಜನ ಇದ್ದಾರೆ, ಬಟ್ ಸಿಕ್ಕಿದ್ರು ಖುಷಿ ಆಯಿತು. ಅಂಕಲ್ ಥ್ಯಾಂಕ್ಸ್ ಅಂಕಲ್, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇಲ್ಲಿ ಬಂದಿರೋದು. ನೋಡ್ಬೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSC. ಸೊ ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸ್ಟಾಕ್ಸ್ನ. ಹಾಂ, ತುಂಬ ಜನ ಇಲ್ಲಿ ಬಂದು ಎಷ್ಟೆಷ್ಟೋ ಜನ ಚೇಂಜ್ ಆಗಿದ್ದಾರೆ. ನೀವು ನೋಡ್ಬೋದು, ಇದೇ ಬಿಲ್ಡಿಂಗು ಸಕ್ಕತ್ತಾಗಿದೆ, ಒಂಥರ ವೈಬ್ಸ್ ಇಲ್ಲೆಲ್ಲ. ಬರೀ ಮೂವೀಸ್ ಎಲ್ಲ ಅಲ್ಲಿ ನೋಡ್ತಾ ಇದ್ವಿ, ಇವಾಗ ಲೈವಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಅದು ಖುಷಿ ಇದೆ. BSC ನೋಡ್ಕೊಂಡು ಈಗ ಫ್ಯಾಷನ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಸೊ ನಡ್ಕೊಂಡು ಹೋಗೋಣ, ಚೆನ್ನಾಗಿದೆ ವೆದರ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರೀ ಇದೆ. ಅದು ಹಿಂದೆ ಕ್ಲಾಕ್ ಟವರ್ ಇದೆ ಇಲ್ಲಿ. ಇಲ್ಲಿಂದ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. 3 hours later. ಫುಲ್ ಮುಂಬೈ ಇಲ್ಲೆಲ್ಲ ಲೋಕಲ್ ಸುತ್ತಿ ಒಂದು ಅಷ್ಟು ಅಂಗಡಿಗೆ ಹುಡುಕಿ ಕೊನೆಗೂ ಈ ಅಂಗಡಿಗೆ ಬಂದಿದ್ದೀವಿ. ಕೇಳಿದ ಒಂದೇ ಯಾರನ್ನ ಮಾತಾಡ್ಸ್ಬಿಟ್ರೆ ಸಾಕು, ರೂಮ್ ಹೋಗ್ಬೇಕಾದ್ರೆ ಬಂದ್ಬಿಡ್ತಾರೆ. ಹಿಂದೆ ಕವರಲ್ಲಿ ಹಾಕೊಂಡಿದ್ಯಾ ತಗೊಂಡು ಅಂತ ನಾವು ಹೇಳಿದ ರೇಟ್ಗೆ ಬಂದುಬಿಡ್ತಾರೆ. ನೀವು 300 ಅಂತ ಕೇಳ್ರಿ, ಹಿಂದೆನೇ 300 ಅನ್ಕೊಂಡು ಬಂದಾಗ್ತಾರೆ, ನೀವು ತಗೊಂಡವ್ರಿಗೂ ಬಿಡಲ್ಲ, ತಗೊಳ್ಳೇಬೇಕು ನೀವು. ಸೊ ಎಲ್ಲ ಹುಡುಕಿ ಒಂದು 300 ಅಂಗಡಿ ಹುಡುಕಿ ಮತ್ತೆ ಅಂಗಡಿಗೆ ಇನ್ನೊಂದಷ್ಟು ತಗೊಳಕ್ಕೆ ಬಂದಿದ್ದೀವಿ. ತಗೊಂಡಿದ್ದಾರೆ, ಚೆನ್ನಾಗಿದೆ ಪ್ಯಾಂಟ್ ಎಲ್ಲ. ನಾನು ಶಾಪ್ ಮಾಡಿದ್ದೀನಿ, ಭಯ ನಮ್ಗೆ ಒಳ್ಳೆ ರೇಟ್ ಮಾಡಿಕೊಟ್ಟವ್ರೆ. ಚೆನ್ನಾಗಿದೆ, ಬಟ್ಟೆ ಎಲ್ಲ ಚೆನ್ನಾಗಿದೆ. ಅದೇ ಹಿಂಗಿರ್ಬೇಕು, ರಫ್ ಕಲರ್ ಬಿಡ್ತಿದ್ದು, ಕಲರ್ ಬಿಡ್ತದೆ. ನೀನು ಎತ್ಕೊಂಡಂಗೆ ಎತ್ಕೋಬೇಕು. ಚೆನ್ನಾಗಿದೆ ಪ್ಯಾಂಟು. ನಾವೊಂದು ತಗೊಂಡಿದ್ದೀರಿ, ಇನ್ನೊಂದು ತಗೊಂಡಿದ್ದೀವಿ ಪ್ಯಾಂಟು. ಶಾಪಿಂಗ್ ಮಾಡೋಕ್ಕೆ ಬಂದು ಸುಮಾರು ಒಂದು 2-2.5 ಅವರಿಂದ ಶಾಪಿಂಗ್ ಮಾಡಿ ತಿರುಗಿ ಸಾಕಾಗೋಯ್ತು. ಇನ್ನು ಶಾಪಿಂಗ್ ಮಾಡೋ ಪೇಷನ್ಸ್ ಇಲ್ಲ ನಮಗೆ. ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ಬರ್ತಾಯಿದೆ. ಸೊ ಇಲ್ಲಿಂದ ಇಂಡಿಯಾ ಗೇಟ್ ತಾನೇ, ಗೇಟ್ ವೇ ಆಫ್ ಇಂಡಿಯಾ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸ್ವಲ್ಪ ಅಲ್ಲೆಲ್ಲ ನೋಡಿಕೊಂಡು ಮತ್ತೇನಾದರೂ ಸ್ವಲ್ಪ ಊಟ ಮಾಡ್ಕೊಂಡು ನಾವು ರೂಮ್ ಹತ್ರ ಹೋಗಬೇಕು. ಸೊ ಆಮೇಲೆ ನೋಡೋಣ. ಆಲ್ರೆಡಿ ನಮ್ಮ ಕ್ಯಾಬ್ ಇನ್ನೇನು ಆನ್ ದಿ ವೇ ಇದೆ, ಬಂದರೆ ಇಲ್ಲಿಂದ ಹೊರಡೋದಷ್ಟೇ. ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ, ನೋಡ್ಬೋದು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ನೋಡೋಣ, ಇನ್ನೇನು ಕ್ಯಾಬ್ ಬರ್ತಾಯಿದೆ. ಒಳ್ಳೆ ಶಾಪಿಂಗ್ ಆಯಿತು. ಕವರ್ ಅಂತಲ್ಲ, ಸುಮ್ಮನೆ ಒಂದಷ್ಟು ಐಟಮ್ಸ್ ಇದೆ, ಬ್ಯಾಗಲ್ಲೆಲ್ಲ ಇದೆ. ಏನೇನು ತರಿಸ್ಕೊಂಡಿದ್ದೀನಿ ಏನು ಮತ್ತು ಇಲ್ಲೆಲ್ಲ ಏನು ಶಾಪಿಂಗ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಇವಾಗ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಹೋಗೋಣ. ತಾಜ್ ಹೋಟ್ಲೆಲ್ಲ ಇದೆ ಅಂತ ಅಲ್ಲಿ ಹೋಗಿ ನೋಡೋಣ. ಫುಲ್ ಕಂಪ್ಲೀಟಾಗಿ ಇಲ್ಲೆಲ್ಲ ಫುಲ್ಲು ಒಳ್ಳೆ ಬಟ್ಟೆ ಅಂಗಡಿಗಳಿದೆ. ಗೈಸ್, ಫೈನಲಿ ನಾನು ತುಂಬ ದಿವಸದಿಂದ ನೋಡ್ಬೇಕು ಅಂದ್ಕೊಂಡಿದ್ದು ಜಾಗ ಹತ್ರ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಜಾಗ ನೋಡೋಕ್ಕೆ. ಹೋಟೆಲ್ ತಾಜ್, ಮುಂದೆ ಗೇಟ್ ಆಫ್ ಇಂಡಿಯಾ ಮುಂದೆ ಗೇಟ್ ಆಫ್ ಇಂಡಿಯಾ, ಈ ಕಡೆ ಹೋಟೆಲ್ ತಾಜ್. ಫಸ್ಟ್ ಕ್ಲಾಸ್ ಆಗೈತೆ ನೋಡೋಕೆ ಮಾತ್ರ. ಅದು ನೈಟ್ ಟೈಮ್ ಬಂದಿದ್ದು ಲೈಟಿಂಗ್ಸ್ ಎಲ್ಲ ತುಂಬ ಸಕ್ಕತ್ತಾಗಿದೆ. ಫಸ್ಟ್ ನಮಗಿದು ತಾಜ್ ನೋಡ್ತಾ ಇರ್ಬೇಕಾದ್ರೆ ಫಸ್ಟ್ ನೆನಪಾಗೋದೆ 26/11 ಅಟ್ಯಾಕು. ಇವಾಗಲೂ ಅದೆಲ್ಲ ಒಳಗಡೆ ಅದೇ ಥರ ಇದೆಯಂತೆ. ಆ ಮಾರ್ಕ್ಸು, ಆ ಬುಲೆಟ್ ಮಾರ್ಕ್ಸು ಎಲ್ಲ ಕಂಪ್ಲೀಟಾಗಿ ಅದೇ ಥರ ಒಳಗಡೆ ಹಂಗೆ ಇಟ್ಟಿದ್ದಾನಂತೆ. ಇನ್ನೊಂದನ್ನೆಲ್ಲ ರಿಸರ್ವೇಷನ್ ಏನು ರೆಡಿ ಮಾಡಿಲ್ವಂತೆ. ಮುಂದೆ ಸಾಕಾದಾಗ ಕಾಣಿಸ್ತಾ ಇದೆ ಮಾತ್ರ. ನೀವು ನೋಡ್ತಾ ಇದ್ರೆ ಇಲ್ಲೇ ಗೇಟ್ ವೇ ಆಫ್ ಇಂಡಿಯಾ ಇರೋದು, ಇಲ್ಲೇ ಸಮುದ್ರ ಇರೋದು, ಹೆವಿ ಶಿಪ್ಸ್ ಇದೆ ಆ ಕಡೆ ಎಲ್ಲ. ಇಲ್ಲಿ ಎಂಟ್ರಿ ಇಲ್ಲ, ಆ ಕಡೆ ಎಲ್ಲ ರೌಂಡ್ ಹಾಕೊಂಬರ್ಬೇಕು ನಾವು. ಫಸ್ಟ್ ಕ್ಲಾಸ್. ಅದು ನೈಟ್ ಟೈಮ್ ಬಂದಿರೋ ತುಂಬ ವರ್ಕ್ ಫೀಲ್ ಆಗ್ತಾಯಿದೆ ನಮಗೆ. ತುಂಬ ಸಕ್ಕತ್ತಾಗಿ ಲೈಟೆಲ್ಲ ಹಾಕಿ
ಈಗ ನೋಡ್ಬೋದು ಸಖತ್ತಾಗೈತೆ. 2000 years later. ಫೈನಲಿ 10:30ಗೆ ಬಂದು ಹೋಟೆಲ್ ಒಲಂಪಿಯಾದಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ಬಿರಿಯಾನಿ ತಿಂದ್ಬಿಟ್ಟು ಈಗ ರೂಮಿಗೆ ಕ್ಯಾಬ್ ಬುಕ್ ಮಾಡ್ತಾಯಿದ್ದೀವಿ. ಸೊ ಹೋಗಿ ಮಲ್ಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಒಂದು ಕೆಲಸ ಇದೆ. ಆ ಕೆಲಸ ಏನು ಮಾಡ್ತಾಯಿದ್ದೀವಿ ಏನು ಅಂದ್ಬಿಟ್ಟು ನೀವು ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡ್ತೀರಾ. ಇಲ್ಲಿಂದ ಫಸ್ಟ್ ಇವಾಗ ರೂಮ್ಗೆ ಓಡೋಣ ಅಷ್ಟೇ. ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿದೆ. ಕೊನೆಗೂ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಗೈಸ್ ಇನ್ನೇನು ಮಲ್ಕೊಬೇಕು. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆ ಕೆಲಸನ ನೀವು ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡ್ತೀರಾ. ಇವತ್ತಂತೂ ಡೇ ಸೂಪರ್ ಆಗೋಯ್ತು. ಮುಂಬೈ ಲೋಕಲ್ಲು ಎಲ್ಲ ರೌಂಡ್ ಹೊಡೆದ್ಬಿಟ್ಟಿದ್ದೀವಿ. ಸುಮಾರು ಕಿಲೋಮೀಟ್ರ್ ರೌಂಡ್ ಹೊಡೆದು ಬೇಜಾರು ಶಾಪಿಂಗ್ ಮಾಡಿ ಇವಾಗ ಬಂದಿದ್ದೀವಿ. ಲಾಸ್ಟ್ ಈಗ ಒಂದು ಆಲ್ಮೋಸ್ಟ್ 11 ಗಂಟೆ ಆಗಿದೆ ಟೈಮು. ಬೇಗ ಮಲ್ಗೋಣ. ಹೊರಗಡೆ ಸ್ವಲ್ಪ ವೆದರು ಸ್ವಲ್ಪ ತಣ್ಣಗಿತ್ತು. ಹೊರಗಡೆ ಮಳೆ ಬೀಳುತ್ತೆ, ಬಟ್ ಏನು ಅಷ್ಟೊಂದೇನು ಚಳಿ ಏನಾಗಲ್ಲ ಇಲ್ಲಿ. ಸೊ ಬೇಗ ಮಲ್ಕೊಂಡು ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಅದು ಸ್ಪೆಷಲ್ ವಿಡಿಯೋದಲ್ಲಿ. ಆ ವಿಡಿಯೋ ಏನಂತ ನೀವು ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡ್ತೀರಾ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಐಡಿನ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ. ಪೀಸ್ ಔಟ್, ಸ್ಟೇ ಸೇಫ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.